ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿಯೇ ನಮಃ. ಮಾತೃದೇವೋ ಭವ. ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೈಡ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವತಿಯಿಂದ ನಮಸ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ. ಕಾರಣ, ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು, ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ. ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು, ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ. ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು, ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು. ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ. ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿತತ್ವದ ವೃಷಭ ರಾಶಿಯಿಂದ ಜೂನ್ 15ನೇ ತಾರೀಕು ವಾಯುತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಕುಜ 7ನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿ ತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಇನ್ನು ಬುಧನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಮತ್ತು ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನು 1 ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ. ಅಂದರೆ ಗುರುಗ್ರಹ ಇನ್ನೂ 1 ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ. ಇನ್ನು ಶನಿದೇವ ಜಲತತ್ವದ ರಾಶಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಬನ್ನಿ ಸ್ನೇಹಿತರೆ, ಈ ಗ್ರಹಗಳ ಬದಲಾವಣೆಯಿಂದ ಕನ್ಯಾ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ. ಕನ್ಯಾ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರು ಸ್ವಲ್ಪ ಧನಾತ್ಮಕ ತಿಂಗಳುಗಳನ್ನು ಹೊಂದಿರುತ್ತಾರೆ. ಈ ತಿಂಗಳ ಆರಂಭದಲ್ಲಿ ರಾಶಿಯ ಅಧಿಪತಿ ಬುಧನು ಅದೃಷ್ಟದ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಕಾರ್ಯಗಳು ಯಶಸ್ವಿಯಾಗುವ ಭರವಸೆ ನೀಡುತ್ತದೆ. 6ನೇ ತಾರೀಕಿನಿಂದ ಬುಧ ನಿಮ್ಮ 10ನೇ ಮನೆಗೆ ಚಲಿಸುತ್ತಾನೆ. ಇದು ನಿಮ್ಮ ಕೆಲಸದ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ವೃತ್ತಿ ಜೀವನದ ಸಾಧನೆಗೆ ಕಾರಣವಾಗಬಹುದು. ಇದು 22ರಂದು ನಿಮ್ಮ 11ನೇ ಮನೆಗೆ ಸಾಗುವುದರಿಂದ ನಿಮ್ಮ ಆದಾಯವು ಸಹ ಹೆಚ್ಚಾಗುತ್ತದೆ. ಈ ಜೂನ್ ತಿಂಗಳು ನಿಮ್ಮ ಆದಾಯದಲ್ಲಿ ಬಹಳ ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕೇತು ನಿಮ್ಮ 12ನೇ ಮನೆಯಲ್ಲಿ ತಿಂಗಳವರೆಗೆ ಇರುತ್ತಾನೆ ಮತ್ತು 7ನೇ ತಾರೀಕಿನಂದು ಮಂಗಳವು ನಿಮ್ಮ 12ನೇ ಮನೆಗೆ ಚಲಿಸುತ್ತದೆ. ಇದು ನಿಮಗೆ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಾಗಾಗಿ ನೀವು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ನೀವು ಯಾವುದಾದ್ರೂ ಶಸ್ತ್ರಚಿಕಿತ್ಸೆಗೆ ಕೂಡ ಒಳಗಾಗುವಂತಹ ಸಮಯ ಕೂಡ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಈ ಜೂನ್ ತಿಂಗಳಲ್ಲಿ ನಿಮಗೆ ತೋರಿಸುವಂಥದ್ದಾಗಿದೆ. ಹೆಚ್ಚುವರಿಯಾಗಿ ಗಾಯದ ಸಾಧ್ಯತೆಗಳು ಕೂಡ ನಿಮಗಿದೆ. ಅಂದರೆ ಎಲ್ಲಾದರೂ ನೀವು ಅಚಾನಕ್ಕಾಗಿ ಬೀಳುವಂಥದ್ದು, ಈ ರೀತಿಯಾದಂಗೆ ಗಾಯಗಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ನಿಮ್ಗೆ ಈ ತಿಂಗಳು ಬಹಳಷ್ಟು ಕಾಣಿಸುತ್ತಿವೆ. ಬಹಳಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು ಈ ಆರೋಗ್ಯದ ವಿಚಾರದಲ್ಲಿ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಮಂಗಳ ಮತ್ತು ಕೇತು ಇರುವಾಗ ನಿಮ್ಮ ಖರ್ಚು ಹೆಚ್ಚಾಗುವ ಉತ್ತಮ ಅವಕಾಶವಿರುವುದರಿಂದ ನಿಮ್ಮ ಹಣದ ಮೇಲೆ ನೀವು ಗಮನ ಹರಿಸಬೇಕಾಗುತ್ತದೆ. ಅಂದರೆ ನೀವು ನಿಮ್ಮ ಹಣದ ಮೇಲೆ ನಿಯಂತ್ರಣವನ್ನು ಇಡಬೇಕು. ಹೇಗಂದರೆ ಹಾಗೆ ನೀವು ಖರ್ಚು ಮಾಡುವಂಥದ್ದನ್ನ ಬಹಳಷ್ಟು ನಿಯಂತ್ರಣದಲ್ಲಿಡಬೇಕು. ಇಲ್ಲ ಅಂತೇಳಿದ್ರೆ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರ್ತದೆ. ಅದಾಗಿಯೂ ಹಾಗಾದರೆ ಏನು, ನಮಗೆ ಬರೀ ಖರ್ಚೇನ, ನಮಗೆ ಹಣ ಅನ್ನುವಂಥದ್ದೇ ಬರಲ್ವಾ, ಈ ತಿಂಗಳು ಹಣ ಅನ್ನುವಂಥದ್ದೇ ನಮಗೆ ಸಿಗಲ್ವಾ ಅಂತ ಕೇಳೋದಾದರೆ ಬರುತ್ತೆ. ಆದರೆ ಇದು ಮಧ್ಯಮವಾಗಿರುತ್ತದೆ. ಅಂದರೆ ನೀವು ಏನು ಖರ್ಚು ಮಾಡ್ತೀರಲ್ಲ, ನಿಮಗೆ ಬರುವಂತಹ ಹಣಕ್ಕಿಂತ ನೀವು 1 ಪಟ್ಟು ಹೆಚ್ಚಾಗಿ ನೀವು ಖರ್ಚು ಮಾಡುವಂಥ ಸಾಧ್ಯತೆಗಳು ಬಹಳ ಎಚ್ಚರವಾಗಿದೆ. ಆದಷ್ಟು ನೀವು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ಇನ್ನು ವೈವಾಹಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಈ ಸಂಬಂಧಗಳು ಮಧುರವಾಗಿ ಉಳಿಯುತ್ತವೆ. ಪ್ರೇಮಿಗಳ ಸಂಬಂಧ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮವಾಗಿರುತ್ತದೆ. ಇನ್ನು ವಿದ್ಯಾರ್ಥಿಗಳು ಸವಾಲಿನ ಕಾರ್ಯಗಳು ಮತ್ತು ಕಷ್ಟಕರ ಮೌಲ್ಯಮಾಪನಗಳನ್ನು ಎದುರಿಸುತ್ತಾರೆ. ಇನ್ನು ಕೌಟುಂಬಿಕ ಜೀವನವು ಬಹುಪಾಲು ಉತ್ತಮವಾಗಿದೆ. ಆದರೆ ಈಗ ವಿದೇಶಕ್ಕೆ ಪ್ರಯಾಣಿಸಲು
ಅತ್ಯುತ್ತಮ ಸಮಯವಲ್ಲ. ಇನ್ನು ಯಾರೆಲ್ಲ ನಾನು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು, ಇಲ್ಲ ವಿದೇಶದಲ್ಲಿ ಏನೋ ಒಂದು ಓದನ್ನು ಓದಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಅನ್ಕೊಂತಿರ್ತೀರ ಅವರಿಗೆಲ್ಲರಿಗೂ ಈ ತಿಂಗಳು ಅಷ್ಟು ಸರಿಯಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರ ಏನು ಗುರುಗಳೇ ಅಂತ ಕೇಳೋದಾದರೆ, ಶುಕ್ಲ ಪಕ್ಷದ ಬುಧವಾರದಂದು ನಿಮ್ಮ ಕಿರುಬೆರಳಿಗೆ ಉತ್ತಮ ಗುಣಮಟ್ಟದ ಪಚ್ಚೆ ರತ್ನವನ್ನು ನೋಡಿ, ನಿಮಗೆ ಈ ಸ್ಕ್ರೀನಲ್ಲಿ ತೋರಿಸ್ತಿದ್ದೀವಿ. ಈ ಪಚ್ಚೆ ರತ್ನವನ್ನು ಶುಕ್ಲ ಪಕ್ಷದ ಬುಧವಾರದಂದು ನಿಮ್ಮ ಕಿರುಬೆರಳಿಗೆ, ಈ ಕೊನೆಯ ಬೆರಳಿಗೆ ಹಾಕಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದಾಗಲಿದೆ. ಸ್ನೇಹಿತರೆ ಬನ್ನಿ, ಹಾಗಿದ್ರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸರ್ವರಿಗೂ ಒಳಿತೇ ಆಗಲಿ ಎಂದು ಕೇಳಿಕೊಳ್ಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.